ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ರೂಢಿಸಲು ಹಾಗೂ SSLC ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸುವ ನಿಟ್ಟಿನಲ್ಲಿ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಪಾಲಕರು ಹಾಗೂ ಇಲಾಖಾ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನ ಅವಶ್ಯಕವಾಗಿರುತ್ತದೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಹಾಗೂ ಸದೃಢ ಸಮಾಜ ನಿರ್ಮಾಣದಲ್ಲಿ ನಾವೆಲ್ಲರೂ ಶ್ರಮಿಸೋಣ. ಒಳ್ಳೆಯ ಆಚಾರ ವಿಚಾರಗಳನ್ನು ಅಳವಡಿಸಿಕೊಳ್ಳಲು ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಅರಿವು ಮೂಡಿಸುವ ಕಾರ್ಯದಲ್ಲಿ ಈ ಕಿರುಚಿತ್ರವನ್ನು ಇಲಾಖೆಯ ಶಿಕ್ಷಕರು ನಿರ್ಮಿಸಿದ್ದು, ಈ ಸಂದೇಶವನ್ನು ತಾವೆಲ್ಲರೂ ಮಕ್ಕಳಿಗೆ ತಲುಪಿಸುತ್ತೀರೆಂದು ಭಾವಿಸಿದ್ದೇನೆ. ಈ ಕಿರುಚಿತ್ರವನ್ನು ತಯಾರಿಸಿದ ಎಲ್ಲ ಶಿಕ್ಷಕರಿಗೂ ಇಲಾಖೆಯ ಪರವಾಗಿ ಅಭಿನಂದನೆಗಳು. ಛೇ, ಕಲಿಯುವಾಗ ಚಂದಂಗ ಸಾಲಿ ಕಲ್ತಿದ್ರೆ ನನ್ನ ಗತಿ ಹಿಂಗಾಗ್ತಿತ್ತು. ಹಿಂಗಿದ್ದು ಆ ದಿನಗಳು. Good morning. Very good morning. Sit down, dear children. Thank you, teacher. Children, ನಿನ್ನೆ ಮಾಡಿದ ಪದ್ಯ ಬಾಯ್ಪಾಟ್ ಮಾಡ್ಕೊಂಡ್ ಬಂದಿರಿ ಎಲ್ಲರೂ? ಓಕೆ, ಚಂದ್ರು ಗೆಟ್ ಅಪ್. ಪದ್ಯ ಹೇಳು. The blind boy, oh say, what is that thing called light, which I must never enjoy? ಬಸು, ಸ್ಟ್ಯಾಂಡ್ ಅಪ್. ಪೋಯಮ್ ನೀ ಹೇಳ. ಬಾಯ್ಪಾಟ್ ಮಾಡ್ಕೊಂಡ್ ಬಂದಿಲ್ರಿ ಟೀಚರ್. ಅಭ್ಯಾಸ ಮಾಡಕ್ ಆಗೋದಿಲ್ಲ ನಿನಗ? ಚಂದ್ರು ನೋಡು, ನಿಮ್ಮ ಒಣಗಿ ಇರ್ತಾನ, ಎಷ್ಟ್ ಚಲೋ ಅಭ್ಯಾಸ ಮಾಡ್ತಾನ. ಚಂದ್ರು, ಅವ್ನ್ ಕರ್ಕೊಂಡ್ ಅಭ್ಯಾಸ ಮಾಡ್ಪಾ. ಸಿಟ್ ಡೌನ್. ಕಮಲಾ, ನೆಕ್ಸ್ಟ್. ಓ ಓ ಓ ರಾಮ ಕಲ್ಪನಾ. ಓ ಬಾರೋ ಹನುಮಂತ. ಏನ್ ಹನುಮಂತ ದೂರ ಬಂದಿ? ಏನಿಲ್ಲೋ ಮರೆ, ನಾಳೆ ಸ್ವಲ್ಪ ಎಣ್ಣೆ ಹೊಡ್ಯಾಕ ಪಂಪ್ ಕೈತ. ಹಿಂಗ ಆಯ್ತು ಕೊಡ್ನಂತ. ಇಲ್ಲೇ ದಡ್ಡಾಗೈತಿ, ತಗೊಂಡ್ ಹೋಗು. ಈ ಬರೀನು ಬರಗಾಲ ಬೀಳೋಂಗ ಕಾಣ್ತತಿಪ್ಪ. ಹೌದಾ, ಈ ವಾತಾವರಣ ನೋಡ್ರಿ ಹಂಗ ಅನ್ಸಾತ್ ನನಗೂ. ಹಿಂಗಾದ್ರೆ ಹೆಂಗೋ ರೈತರ ಬಾಳೆ ಕಲಪಣ್ಣ. ಹೊಲ ಸಂಬಂಧ ರಗೋಡು ಸಾಲ ಬೇರೆ ಮಾಡ್ಕೊಂಡ್ ಕುಂತೀವಿ. ಅದ ನೋ ಹನುಮಂತ, ನಮ್ಮ ಹುಡುಗರಿಗೆ ಭಾಳ ಸಾಲಿ ಕಲಿಸಿ ದೊಡ್ಡ ನೌಕರಿ ಕೊಡ್ಸಾಕಂತೂ ಆಗುದಿಲ್ಲ. ಮೊನ್ನೆ ನಮ್ಮ ಹುಡುಗ ಹೆಂಗೆ ಹೇಳ್ತದ ಕೇಳಿದಿಲ್ಲೋ ಅದನ್ನ? ಕೇಳಿನಿಲ್ಲ. 10ನೇ ಪಾಸ್ ಆಗಿ ಮಿಲಿಟ್ರಿ ಪೊಲೀಸ್ ನೌಕರಿ ಸೇರಿ ನಿಮ್ಮ ಸಾಲ ತೀರ್ಸನ ಅಂದದನ್ನ ಕೇಳೀನಿ. ನಮ್ಮ ಹುಡುಗ ಅದನ್ನ ಹೇಳಿನೋ ಕಲಪಣ್ಣ. ಹಾ ಅದಕ್ಕ ನಿನ್ನ ಮಗ ನಮ್ಮ ಚಂದ್ರನು ಕೂಡ ದಿವಸ ನಸಿಕ್ನ್ಯಾಗ ರನ್ನಿಂಗ್ ಕೊಂಟಾನ ಹಂಗಾರ? ಹ್ಞೂನೋಪ್ಪ. ಆಗ್ಲಿ ಬಿಡಪ್ಪ ಹನುಮಂತ, ಎತ್ತಾರ ನಮ್ಮ ಜೀವನ ಸುಧಾರಣೆ ಯಾರು ಸಾಕು. ಏ ಶಾಣ್ಯ, ಆಟಕ್ ಬಿಟ್ಟಾರ ಆಟ ಆಡೋನ್ ಬಾಲಿ. ಯಾವಾಗ ನೋಡಿದ್ರು ಓದ್ಕೊಂತ ಕುಂದಿರ್ತೀಯಲ್ ನೀ. SSLC ಪರೀಕ್ಷೆ ಹತ್ರ ಬಂದ್ರು ಓದ್ಕೋಬೇಕನ್ನೋ ಕಬ್ಬರ್ ಇಲ್ಲಲ್ರೋ ನಿಮ್ಗ. ಕ್ಲಾಸ್ನ್ಯಾಗ ಎಲ್ಲಾ ಸರು ಟೀಚರು ಬೈದ್ ಇದ್ರು ಅರ್ಥ ಮಾಡ್ಕೋವಲ್ರಿ. ನಮ್ ಶಾಲಿ ಬಿಟ್ಟ ಬೇರೆ ಕಡೆ ಇರೋ ಸೆಂಟರ್ಕ್ ಹೋಗಿ ಎಕ್ಸಾಮ್ ಬರಿಬೇಕ್ರೋ ನಾವು. ತಿಳ್ಕೊರೋ ಅಂದಿಟ. ಲೇ ಅಪ್ಪ ಚಂದ್ರ, ಆ ಸೆಂಟರ್ನ್ಯಾಗ ಪರೀಕ್ಷೆ ಹೆಂಗ್ ನಡೀತಾವ ಅನ್ನೋದು ಈ ಹಿಂದ ಪಾಸ್ ಆದವರೆಲ್ಲ ಹೇಳ್ಯಾರ. ಆ ಭೀಮ್ಯಾ, ಸಂಗ್ಯಾ, ಜಾಕೀರ್ ಅವ್ರಿಗೆಲ್ಲ ಏನ್ ಬರ್ತಿತ್ತು? ಪಾಸ್ ಆಗಿ ಕಾಲೇಜ್ ಹೊಂಟಿಲ್ಲ ಏನವ್ರು? 10-20 ಮಾರ್ಕ್ಸಿಂದ ಹೇಳ್ಕೊಡ್ತಾರ ಅಂತ ಬಿಡ್ಲೆ. ಯಾಕೆ ಲೇಕಿಟ್ಯಾ? ಫುಲ್ ಕಾಫಿ ನಡೀತ ಬಿಡ್ಲಿ ಆ ಸೆಂಟರ್ದಾಗ. ಬ್ಯಾಡ್ರು, ಕಾಪಿ ಮಾಡಿ ಪಾಸ್ ಆದವ್ರು ಯಾರು ಉದ್ಧಾರ ಆಗೋದಿಲ್ಲ. ನಮ್ ಜ್ಞಾನ ನಮ್ ಕೈ ಇಡ್ತೈತೆ ಅಂತ ಪಾಟೀಲ್ ಸರ್ ಇದ್ದು ಕೇಳಿರಿಲೋ? ಹಂಗಂತ ಹಿಂಗಂತ ಹೇಳಿ ಯಾರ್ಯಾರ್ದೋ ಮಾತು ಕೇಳಿ ಹಾಳಾಗ್ಬೇಡ್ರು. ನನ್ನ ಮಾತ ಕೇರ್ ಸ್ವಲ್ಪ. ಓದ್ಕೊಲೆ, ಓದ್ಕೋ. ಅದೆಷ್ಟು ಓದ್ ಪಾಸ್ ಆಕ್ಕಿಯೋ ಆಗ. ನಾವ್ ಅಭ್ಯಾಸ ಮಾಡಿಲ್ಲ, ಫೇಲ್ ಆಗ್ತೀವಿ ಅಂತ ತಿಳ್ಕೊಬೇಡ. ನೋ ವೇ, ಚಾನ್ಸೇ ಇಲ್ಲ. ನಾವು ಪಾಸ್ ಆಗಿ ತೋರಿಸ್ತೀವಿ, ನಡ್ರಲೆ. ಯಪ್ಪ, ಏನು ವಿಚಾರ ಮಾಡಕತ್ತಿ? ನಾ ಪಾಸ್ ಆಕ್ಕೇನೋ ಇಲ್ಲೋ ಅಂತ ಚಿಂತೆ ಮಾಡಕತ್ತೀಯನ? ಚಿಂತೆ ಮಾಡಬೇಡ, ನೀನು ಪಾಸ್ ಆಗೇ ಅಕ್ಕಿಯೋ ಯಪ್ಪ. ಹಂಗಂತ ನನ್ನ ಮನ್ಸು ಹೇಳಾಕತೈತಿ. ಊಟ ಮಾಡು. ಯವ್ವ, ನಿನ್ ಬಾ ಹರ್ಕಿಲಿ ನಾ ಪಾಸ್ ಆದ್ರ ಸಾಕ. 10ನೇಂತದ ಮೇಲೆ ಯಾವ್ದಾರ ನೌಕರಿ ಹಿಡ್ದ ನಮ್ಮ ಅಪ್ಪನ ವಜ್ಜಿ ಕಡಿಮೆ ಮಾಡ್ತೀನಿ. ಹಂಗಾಗ್ಲೋ ನನ್ ಮಗನ. ನೋಡಿದೇನ್ಲೇ ಚಂದ್ರ,
ನಾ ಪಾಸ್ ಆಕ್ಕೇನೆ ಅಂತ ಹೇಳಿದ್ನಿಲ್ಲೋ. ಬರೀ ಪಾಸ್ ಆಗೋದಷ್ಟೇ ಅಲ್ಲ, ನಿಂದು 64%, ನಮ್ಮ ಬಸ್ಸಂದು 76%. ಲೇ ಸರ್ ಬಂದ್ರಲೇ. ಚಂದ್ರು, ಬೇಜಾರು ಮಾಡ್ಕೋಬೇಡ. ಉಳಿದವ್ರಿಗೂ ನಿನಗೂ ಭಾಳ ವ್ಯತ್ಯಾಸ ಐತಿ. ಅವ್ರು ಹೆಂಗೆ ಪಾಸ್ ಆಗ್ಯಾರ ಅನ್ನೋದು ನಮಗೆಲ್ಲ ತಿಳಿದೈತಿ. ನೀವು ಓದಿದ್ದು ನಿನಗೆ ಉಪಯೋಗ ಬಂದೇ ಬರ್ತೈತಿ. ಹೋಗು, ನಿಮ್ಮ ಅಪ್ಪಗ ಅವಾಗ ಹೋಗಿ ನಾ ಪಾಸ್ ಆಗಿನಂತ ಹೇಳು. ದೇವರು ಒಳ್ಳೇದು ಮಾಡ್ತಾನೆ. SSLC ನಂತರ ಕಾಲಕ್ರಮೇಣ ತಾವೊಂದುಕೊಂಡಿರುವ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ನೌಕರಿ ಪಡೆಯಲು ಚಂದ್ರು ಹಾಗೂ ಬಸವಂತ ಪ್ರಯತ್ನ ಮುಂದುವರಿಸುತ್ತಾರೆ. ಇತ್ತ ಸರಿಯಾಗಿ ಮಳೆ ಬೆಳೆ ಬಾರದೆ ರೈತರಾದ ಕಲ್ಲಪ್ಪ ಹಾಗೂ ಹನುಮಂತ ಕೂಲಿ ಕೆಲಸಕ್ಕೆ ಹೋಗುವ ಸ್ಥಿತಿ ನಿರ್ಮಾಣವಾಗುತ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದ ಬಸವಂತ ದೈಹಿಕ ಪರೀಕ್ಷೆಯನ್ನೇನೋ ಪಾಸಾಗುತ್ತಾನೆ. ಆದರೆ ಅಭ್ಯಾಸವನ್ನೇ ಮಾಡದೆ ನಕಲು ಮಾಡಿ ಪಾಸಾದ ಅವನು ಲಿಖಿತ ಪರೀಕ್ಷೆಯಲ್ಲಿ ಫೇಲಾಗಿ ಸಿಗಬೇಕಾದ ನೌಕರಿ ಕಳೆದುಕೊಂಡು ನಿರಾಶನಾಗುತ್ತಾನೆ. ಅದೇ ಹುದ್ದೆಗೆ ಆಯ್ಕೆಯಾದ ಚಂದ್ರುವಿಗೆ ಅವನ ಶಾಲೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನನಗೆ ಗೊತ್ತಿತ್ತು, ಇಷ್ಟಪಟ್ಟು ಓದಿದ್ರ ಕಷ್ಟ ಓಡಿ ಹೋಗ್ತೈತಿ ಅಂತ ಭಾಳ ಸಲ ನಾನು ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೆ. ಅದು ಇವತ್ತು ಕರೆ ಆಗೈತಿ. ಇವತ್ತಿನ ದಿನಮಾನದಾಗ ಯಾವುದೇ ನೌಕರಿ ಸಿಗಬೇಕಂದ್ರೆ CET ಪರೀಕ್ಷೆ ಬರಲೇಬೇಕು. ಅಭ್ಯಾಸ ಮಾಡಿಲ್ಲ ಅಂತಂದ್ರೆ CET ಪರೀಕ್ಷೆ ಪಾಸ್ ಆಗೋದಿಲ್ಲ. ಅದಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಶಾಲೆ ಕಲಿತು ಅಭ್ಯಾಸ ಮಾಡಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀಬೇಕು. ನೀವೆಲ್ಲ ವಿದ್ಯಾರ್ಥಿಗಳು ಹಂಗೆ ಮಾಡ್ತೀರಂತ ನಿಮ್ಮ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿ ನಮ್ಮ ಹೆಡ್ ಮಾಸ್ಟ್ರು ಚಂದ್ರೂರವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೀನಿ.